ನೋಡ್ರಿ, ಇವತ್ತ ABMS ಅಂತ ಹಲ್ ಬ್ರದರ್ ಹೆಸರ ಮೇಲೆ ಇಲ್ಲಿ ಡೆಂಟಲ್ ಕಾಲೇಜ್ ಅಂತ ಇವರಿಗೆ ಒಂದು CS ಸೈಟ್ ಅಲಾಟ್ಮೆಂಟ್ ಆಗ್ತದೆ 2005ರಲ್ಲಿ. ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಡೆಂಟಲ್ ಕಾಲೇಜ್ ಅಂದರೆ DCI ಪ್ರಕಾರ, ನಾಮ್ಸ್ ಪ್ರಕಾರ ಡೆಂಟಲ್ ಕಾಲೇಜ್ ಅಂದರೆ ಒಂದು 100 ಸ್ಟೂಡೆಂಟ್ ಸೀಟ್ ಇವ್ರ ಹತ್ರ ಇರಬೇಕು. ಅದು ವೈಲೇಷನ್ ಮಾಡಿದ್ದಾರೆ. ಮತ್ತು ಆಮೇಲೆ ಏನಾಗಿದೆ ಇಲ್ಲ ಅಂದರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಂತ ಇವರು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರಿಂದ ಹಲವಾರು ರಾಜಕಾರಣಿ ಘಟಾನುಘಟಿಗಳು ಇವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಈ ಅಲ್ ಬ್ರದರ್ ಸೊಸೈಟಿದವ್ರ ಜೊತೆ. ನಾವು JD ಕಮಿಷನರ್ ಅವರಿಗೆ ಒಂದು 20 ದಿವಸದಿಂದ ನಾನು ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ. CS ಸೈಟ್ ಕಲಬುರಗಿ ಜಿಲ್ಲೆದಾಗ ಎಷ್ಟು CS ಸೈಟ್ಗಳಿದೆ, ವೈಲೇಷನ್ ಮಾಡ್ತಾ ಇದ್ದಾರೆ, ಇದ್ರ ಮೇಲೆ ತಾವು ಗಮನ ಕೊಡ್ರಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟ್ JD ಕಮಿಷನರ್ ಅವರು ಅಲ್ ಬ್ರದರ್ ಸೊಸೈಟಿದವರಿಗೆ ಒಂದು ನೋಟಿಸ್ ಸರ್ವ್ ಮಾಡ್ತಾರೆ. ನೋಟಿಸ್ ಸರ್ವ್ ಮಾಡಿದಾಗ ಅಲ್ ಬ್ರದರ್ದವರು ಅದಕ್ಕೊಂದು ನೋಟಿಸ್ ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕಾಪಿನೂ ನನಗೆ ಸಿಕ್ಕಿದೆ. ರಿಪ್ಲೈ ಕೊಡ್ತಾರ. ಏನಂತ ರಿಪ್ಲೈ ಕೊಡ್ತಾರ ಅಂದರೆ, ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಡೆಂಟಲ್ ಹಾಸ್ಪಿಟಲ್ ಕಾಲೇಜ್ ನಡೆಸ್ತಾ ಇದ್ದವು, 100 ಬೆಡ್ಡಿಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದವು ಅಂತ ಇವರು ರಿಪ್ಲೈನಲ್ಲಿ ಕೊಡ್ತಾರೆ. ಆ್ಯಸ್ ಪರ್ ನಾವು ಏನದ ಡೆಂಟಲ್ ಕಾಲೇಜ್ ಇದ್ರ ಪ್ರಕಾರ DCI ಪ್ರಕಾರ ನಾವು ಇದು ನಾಮ್ಸ್ನಲ್ಲಿ ನಾವು ನಡೆಸ್ತಾ ಇದ್ದವು ಅಂತ ಅವರೊಂದು ರಿಪ್ಲೈ ಕೊಡ್ತಾರೆ. DCI ನಾಮ್ಸ್ ಏನಿದೆ ಅಂದರೆ 100 ಸ್ಟೂಡೆಂಟ್ದು ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿರಬೇಕು, ಕಾಲೇಜ್ ಇರಬೇಕು. ಅಲ್ಲಿ ಕಾಲೇಜ್ ಇಲ್ಲ, ಇವರು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ವೈಲೇಷನ್ ಮಾಡ್ತಾ ಇದ್ದಾರೆ ಅಂತ ನಾವು ಇದು ತಕರಾರು ಮಾಡಿದ್ದು. ಮತ್ತು DC ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. DC ಅವ್ರು ಏನು ಮಾಡಿದ್ದಾರೆ, ಇಮಿಡಿಯೇಟ್ JD ಕಮಿಷನರ್ ಅವರಿಗೆ ಇದು CS ಸೈಟ್ ಯಾವ ಬೇಸ್ ಮೇಲೆ ಇವ್ರಿಗೆ ಕೊಟ್ಟಿದ್ದೀರಿ ಅಂತ ಒಂದು ರಿಪ್ಲೈ ಕೊಡೋದಾಗ ಇನ್ನವರೆಗೂ DC ಅವರಿಗೂ JD ಕಡೆಯಿಂದ ಹೋಗಿಲ್ಲ. ಅದಕ್ಕೆ ಇದು CS ಸೈಟ್ ಬಂದು ಪ್ಲಾಟ್ ನಂಬರ್ 5 ಸರ್ವೆ ನಂಬರ್ 19 ಬಾಪುಗೌಡ ದರ್ಶನಾಪುರ ಅಂತ ಇವ್ರದೊಂದು ಲೇಔಟ್ ಇತ್ತು. ಆ ಲೇಔಟ್ ದಾಗಿಂದು CS ಸೈಟ್ ಇದು 17,160 ಸ್ಕ್ವೇರ್ ಫೀಟ್ ಇದು. ಇವತ್ತು ಈ ಜಾಗ ಇವತ್ತು MG ರೋಡ್ ಕಲಬುರಗಿನಲ್ಲಿ ಒಂದು ಒಳ್ಳೆ ಹೆಸರಿದ್ದಂಥ MG ರೋಡ್ ಕೆಟ್ಟೋಗಿದೆ. ರೋಡ್ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ರೋಡ್ ಹೆಸರು ಹೇಳಪ್ಲೇ ಇಲ್ಲ. ರೋಡ್ ಪೂರ ಕೆಟ್ಟೋಗಿದೆ. MG ರೋಡ್ ಅಂದರೆ ಒಳ್ಳೆ ಬಿಸ್ನೆಸ್, ಒಳ್ಳೆ ರೆಸಿಡೆನ್ಷಿಯಲ್ಸ್ ಮನೆಗಳು ಈ MG ರೋಡ್ನಲ್ಲಿ ಇದೆ. ಇದು ಬಂದು 2005ನಲ್ಲಿ ಇವ್ರಿಗೆ ಅಲಾಟ್ಮೆಂಟ್ ಆಗ್ತದ. ಕೇವಲ 8,58,000 ರೂಪಾಯಿದಾಗ ಇವರು ಸೈಟ್ ತಗೋತಾರೆ. ಇದು ಇವತ್ತು ಕೋಟಿ ಗಂಟ್ಲೆ ಅದ್ರದ್ದು ವ್ಯಾಲ್ಯೂಯೇಷನ್ ಇದೆ. ಆ್ಯಸ್ ಪರ್ JD ನಾಮ್ಸ್ ಪ್ರಕಾರ ಇವ್ರಿಗೆ ಅಲಾಟ್ಮೆಂಟ್ ಆದಮೇಲೆ 3 ವರ್ಷದಾಗ ಇವರು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ JDದವರು ಇದು ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡೋವಂಥದ್ದು ಪವರ್ಸ್ JDಗಿದೆ. ಆಲ್ರೆಡಿ 20 ವರ್ಷ ಆಗಿದೆ. 2005 ಅಂದರೆ 2025 ಆಲ್ರೆಡಿ 20 ವರ್ಷ ಆಗಿದೆ. 20 ವರ್ಷ ಆದ್ಮೇಲೆ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಂತ. ಅದಕ್ಕೆ ಇದು 30 ವರ್ಷ ಲೀಸ್ ಪೀರಿಯಡ್. ಆ್ಯಸ್ ಪರ್ JD ನಾಮ್ಸ್ ಪ್ರಕಾರ 10 ವರ್ಷ ಇವ್ರ ಹತ್ರ ಉಳಿದಿದೆ. 20 ವರ್ಷ ಆದ್ಮೇಲೆ ಉದ್ಘಾಟನೆ ಆಗ್ತಾ ಇದೆ. ಮತ್ತು ಇದು ಆ್ಯಕ್ಚುಲಿ ಇದು ಉದ್ಯೋಗ ಮಾಡಿದ್ದು, ಇದು ಟ್ರಸ್ಟ್ ತಯಾರು ಮಾಡಿದ ವ್ಯಕ್ತಿ ಯಾರಂದರೆ ಇವತ್ತು ಫಾರ್ಮರ್ MP ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು. ಪಾಪ ಇವತ್ತು ಅವರು ನಮ್ಮ ನಡು ಇಲ್ಲ, ಅವ್ರಿಗೆ ನೆನೆಸ್ಬೇಕು ನಾವು. ಅವ್ರು ಇದು ಆ್ಯಕ್ಚುಲಿ ಟ್ರಸ್ಟ್ ತಯಾರು ಮಾಡಿದ್ದು. ಇವತ್ತು ಟ್ರಸ್ಟ್ ಏನಂತ ತಯಾರು ಮಾಡಿದ ಅಂದರೆ, ಮುಸಲ್ಮಾನರು ಬಡು ಹುಡುಗರು BDS ಡೆಂಟಲ್ ಡಾಕ್ಟರ್ ಆಗಬೇಕಂದವರಿಗೆ ಒಂದು ಕಮ್ಮಿ ಫೀಸ್ ಇಟ್ಟು ಒಂದು ಕಾಲೇಜ್ ಇಲ್ಲಿ ಓಪನ್ ಮಾಡ್ರಿ ಅಂತ ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬ್ರದ್ದು ಒಂದು ಕನಸಿತ್ತು. ಇಕ್ಬಾಲ್ ಅಹಮದ್ ಸಾಹೇಬ್ರದ್ದು ಎಲ್ಲಿ ಹೆಸರಿಲ್ಲ ಈ ಟ್ರಸ್ಟ್ದವ್ರ ಬಳಿ. ಈಗ ಈ ಟ್ರಸ್ಟ್ ಚೇರ್ಮನ್ ಯಾರಿದ್ದಾರ ಇನ್ನ ಇವರು ಜನರ ನಡು ತಂದಿಲ್ಲ. ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು ಒಂದು ಅವ್ರದ್ದು ಬಡ ಹುಡುಗರಿಗೆ ಒಂದು ಹುದ್ದೆ ಕೊಡಬೇಕು, ಡಾಕ್ಟರ್ ಮಾಡ್ಬೇಕು, ಡೆಂಟಿಸ್ಟ್ ಅಂತ ಪಾಪ ಅವ್ರು ಇದು ಎಲ್ಲ ತಯಾರು ಮಾಡಿದ್ದು ಟ್ರಸ್ಟ್. ಇವತ್ತು ಇಲ್ಲಿ ಇದ್ದಂಥ ಟ್ರಸ್ಟ್ದಾಗ ಯಾರ್ಯಾರು ಇದ್ದಾರೆ, ಘಟಾನುಘಟಿ ರಾಜಕಾರಣಿಗಳು ಇನ್ವಾಲ್ವ್ಮೆಂಟ್ ಇದೆ. ಮತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ನಾನು ಹೆಸರು ಹೇಳಲ್ಲ, ಅವ್ರಿಗೆ ಕಲಬುರಗಿ ಜಿಲ್ಲೆದಾಗ ಎಲ್ಲರೂ ಗೊತ್ತಿಡಿತಾರೆ. ಇವತ್ತು ನಿಮ್ಮಿಂದ ರಾಜಕಾರಣಿ ಇದ್ದಾರೆ, ಅವ್ರು ಇದ್ದಾರೆ ಅಂದರೆ ಕಾನೂನು ಯಾರ ಜೊತೆ ಇಲ್ಲ. ಕಾನೂನು
ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಆಗಬೇಕು. ಕಾನೂನು ವಿರೋಧಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ದನಿ ಎತ್ತಂತ ಕೆಲಸ ನಾವು ಮಾಡೋರೆ. ಇವತ್ತ ನಾಳೆ ನೋಡ್ರಿ, ನಾಳೆ ಉದ್ಘಾಟನೆ ಕಾರ್ಡ್ ಬಂದಿದೆ. ನನಗೆ ಇನ್ವಿಟೇಷನ್ ಇಲ್ಲ, ನಮ್ಮ ಹತ್ರ ಕಾರ್ಡ್ ಬಂದಿದೆ. ಅರ್ಧಾಗ ಎಲ್ಲ ಮಿನಿಸ್ಟರ್ಸ್, MLAs, JD ಚೇರ್ಮನ್, ಭಾಳಷ್ಟು ರಾಜಕಾರಣಿಗಳಿಗೆ ಇವರು ನಾಳೆ ಚೀಫ್ ಗೆಸ್ಟ್ ಮಾಡಿದ್ದಾರೆ. ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್. ಇವತ್ತು ನಾನು ಈ ಗೆಸ್ಟ್ಗಳಿಗೆ, ಮಿನಿಸ್ಟರ್ಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಅಗೇನೆಸ್ಟ್ ಲಾ, ವೈಲೇಷನ್ ಆಫ್ ದ ಲಾ. ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ತಾವು ನಾಳೆ ಬರಬೇಕಂದ್ರೆ ದಯಮಾಡಿ ವಿಚಾರ ಮಾಡಿ ಬರ್ರಿ. ಯಾಕಂದ್ರೆ ಇದು ಮುಂದಿನ ದಿನದಾಗ ಕಾನೂನು ಚೌಕಟ್ಟಿನಲ್ಲಿ ನಾವು ಇದು ಹೋಗೋರೆ. ಯಾಕಂದ್ರೆ CA ಸೈಟ್ ಅಂದ್ರೆ ಒಂದು ಸರ್ಕಾರ ಸೈಟ್, ಇದು CA ಗೌರ್ಮೆಂಟ್ ಸೈಟ್. ಇವತ್ತು ಯಾವ ಪರ್ಪಸ್ಗೆ ಅಲಾಟ್ಮೆಂಟ್ ಆಗಿದೆ, ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಿ, ಅದು ಸ್ವಲ್ಪ ವಿಚಾರ ಮಾಡಿ ನಾಳೆ ನಿಮ್ಮ ಗೆಸ್ಟ್ಗಳು ಇದಕ್ಕೆ ಬರಬೇಕು, ವಿಚಾರ ಮಾಡಿ ಬರಬೇಕು. ನಾಳೆ ಮತ್ತು ಮುಂದಿನ ದಿನದಾಗ ಇದಕ್ಕೆ ಮತ್ತೆ ನೀವೇ ಉತ್ತರ ಕೊಡಬೇಕಾಗ್ತದೆ. 8ನೇ ತಾರೀಕು ಸೆಷನ್ ನಡೀತಾ ಇದೆ, ಭಾಳಷ್ಟು ಇದೆ. ಇವತ್ತು ಈ ಟ್ರಸ್ಟ್ದವ್ರು, ಅಲ್ ಬ್ರದರ್ ಟ್ರಸ್ಟ್ದವ್ರ ಜೊತೆ ನನ್ನ ಪರ್ಸನಲ್ ಯಾವ್ದು ವ್ಯವಹಾರ ಇಲ್ಲ. ನನ್ನ ಜೊತೆ ಅವ್ರ ಜೊತೆ ನನ್ಗೆ ಏನು ತೊಗೊಂಬಂದಿಲ್ಲ, ಕೊಡೋದಿಲ್ಲ. ಇವತ್ತು ಈ ಥರ ವೈಲೇಷನ್ ಮಾಡಿದಾರೆ ಅಂತ ನಾವು ದನಿ ಎತ್ತಂತ ಕೆಲಸ ನಾವು ಮಾಡ್ತಾ ಇದ್ದೆವು. ಇವತ್ತು ಹಲವಾರು ಸಲ ಇದ್ರ ಬಗ್ಗೆ ನಾವು JD ಕಮಿಷನರ್ ಅವರಿಗೂ ಭೇಟಿಯಾಗಿದ್ದೆವು, DC ಮೇಡಮ್ ಅವ್ರಿಗೆ ಭೇಟಿಯಾಗಿದ್ದೆವು. ಇದ್ರ ಬಗ್ಗೆ ಯಾವುದು ಕ್ರಮ ಇವ್ರು ತೊಗೊಳಕ್ಕೆ ರೆಡಿ ಇಲ್ಲ. ಯಾಕಂದರೆ ಈ ಟ್ರಸ್ಟ್ ಯಾರ್ಯಾರು ಇದ್ದಾರೋ, ಇನ್ನು ಯಾರ್ಯಾರು ಹೋಗಿದ್ದಾರೋ ಟ್ರಸ್ಟ್ದಾಗ ಗೊತ್ತಿಲ್ಲ. ಹೊಸ ಟ್ರಸ್ಟ್ದು ಡೀಟೇಲ್ನು ಕೊಟ್ಟಿಲ್ಲ. ಮತ್ತು ಇವರು JDಗೆ ಏನು ರಿಪ್ಲೈ ಕೊಡ್ತಾರೆ, ಸ್ವಲ್ಪ ಕಾಮನ್ ಆಗಿ ರಿಪ್ಲೈ ಕೊಡ್ತಾರೆ. ಕೊಡ್ರಿ, ನಿಮ್ಮ ಹತ್ರ ನೀವು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಿಮ್ಗೆ ಅಲಾಟ್ಮೆಂಟ್ ಆಗಿದೆ, ಅದು ಪ್ರೂಫ್ ಕೊಡ್ರಿ. ನೀವು ಡೆಂಟಲ್ ಕಾಲೇಜ್ ನಡೆಸ್ತಾ ಇದ್ದೀರ ಅಂತೀರಿ, ಅಲ್ಲಿ 100 ಸ್ಟೂಡೆಂಟ್ ಪ್ರತಿ ಇಯರ್ ಅಲ್ಲಿ ಅಡ್ಮಿಷನ್ಸ್ ಆಗಬೇಕು. 100 ಸ್ಟೂಡೆಂಟ್ ಅಲ್ಲಿ ಸೀಟ್ಗಳು ನಿಮ್ಮ ಹತ್ರ ರಿಸರ್ವ್ ಇರಬೇಕು. ಅಂತ ಸ್ಟೂಡೆಂಟ್ ಮಾಹಿತಿ ಕೊಡ್ರಿ JDದವ್ರಿಗೆ. ನೀವು ಯಾವುದು ಮಾಹಿತಿ ಕೊಡ್ತಾ ಇಲ್ಲ, ವೈಲೇಷನ್ ಮಾಡ್ತಾ ಇದ್ದೀರಿ. ಮತ್ತು JDದವ್ರಿಗೆ ರಿಪ್ಲೈದಾಗ ಬರೀತೀರಿ, ನಾವು ವೈಲೇಷನ್ ಮಾಡ್ತಾ ಇಲ್ಲ, ನಾವು ಕಾನೂನು ಪ್ರಕಾರ ನಡೆಸ್ತಾ ಇದ್ದೀವಿ ಅಂತ. ಕಾನೂನು ಯಾರಿಗೆ ಕಲಿಸ್ತಾ ಇದ್ದೀರಿ ನೋಡ್ರಿ. DCI NDC ಬಗ್ಗೆ ನಿಮ್ಮ ನಾಮ್ಸ್ ಓದ್ರಿ. ಅದು ನಾಮ್ಸ್ದಾಗ ಓದಿದಾಗ ನೀವು ಅದು ನಾಮ್ಸ್ ಪ್ರಕಾರ ಯಾವುದೂ ಫಾಲೋ ಮಾಡ್ತಾ ಇಲ್ಲ. BDS ಇಲ್ಲಿ ನಡೆಸ್ಬೇಕಂದ್ರೆ 100 ಅಡ್ಮಿಷನ್ಸ್ ಇರಬೇಕು, ಸ್ಟೂಡೆಂಟ್ ಇರಬೇಕು. ನೀವೆಲ್ಲ ಬಿಟ್ಟು ಇವತ್ತು ನಿಮ್ಮ ಜೊತೆ ಇದ್ದಾರೆ ಅಂತ ನೀವು ಮನ್ಸಿಗೆ ಬಂದಿದ್ದು ಮಾಡಿದ್ರೆ ಹೆಂಗ? ಅದು ಕಾನೂನಿದೆ, ಕಾನೂನು ಚೌಕಟ್ಟಿದೆ, ಕಾನೂನ್ದಾಗ ಮಾಡ್ರಿ ಅಂತ ನಮ್ದು ಇವತ್ತು ಅಬ್ಜೆಕ್ಷನ್ ಇದೆ. ಇದು ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಖಾಂತರ ಇವತ್ತು ಇಲ್ಲಿದ್ದಂಥ ಕಲಬುರಗಿ ನಾಯಕರು ನಾಳೆ ಯಾರ್ಯಾರು ಇದಕ್ಕೆ ಚೀಫ್ ಗೆಸ್ಟ್ ಇದ್ದೀರಿ, ದಯಮಾಡಿ ಹೋಗಿಲ್ಲ ಅಂದರೆ ಭಾಳ ಒಳ್ಳೇದು ನಿಮ್ಮ ಸಲಗಂತ ನಾನು ಹೇಳ್ತಾ ಇದ್ದೀನಿ. ಹೋಗೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಮುಂದಿನ ದಿನದಾಗ ಕಾನೂನು ಚೌಕಟ್ಟಿನಲ್ಲಿ ನಾವು ಇದು ಕಾನೂನು ರೀತಿಯಲ್ಲಿ ಏನೇನು ಹೋರಾಟ ಮಾಡಬೇಕು ಎಲ್ಲ ಹೋರಾಟ ನಾನು ಮಾಡ್ತೀನಿ. ಯಾಕಂದರೆ ಇವತ್ತು ಕಲಬುರಗಿ ಜಿಲ್ಲೆದಾಗ CA ಸೈಟ್ ಹೆಸರು ಮೇಲೆ ಲೂಟಿ ಆಗ್ತಾ ಇದೆ. ಕೆಲವು MLA ex-MLA ಮಕ್ಕಳು CA ಸೈಟ್ದಾಗ ಮನೆಗಳು ಕಟ್ಕೊಂಡಿದ್ದಾರೆ. ಅದನ್ನು ದಾಖಲೆ ಮುಂದಿನಿಂದ ಹೊರಗೆ ಬರ್ತದ. ಇವತ್ತು ದಯಮಾಡಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಮ್ಮ ಮನವಿ ಮಾಡ್ತೀನಿ ನಾನು. ಈ CA ಸೈಟ್ ಎಲ್ಲಿ ಅಲಾಟ್ಮೆಂಟ್ ಆಗಿದೆ ಅದು ದಾಖಲೆಗಳು ತರಿಸಿ ಅದಕ್ಕೊಂದು ಸ್ಪೆಷಲ್ ಟೀಮ್ ಮಾಡಿ ಒಂದು ಸರ್ವೆ ಮಾಡ್ರಿ. ಯಾವ ಪರ್ಪಸ್ಗಾಗಿ CA ಸೈಟ್ ಅಲಾಟ್ಮೆಂಟ್ ಆಗಿದೆ, ಯಾವ ಪರ್ಪಸ್ಗಾಗಿ ಇವ್ರು ಯೂಸ್ ಮಾಡ್ತಾ ಇದ್ದಾರೆ CA ಸೈಟ್ದವ್ರು ಅಂತ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ನಾನು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸೈಟ್ ಖರೀದಿ ಇಲ್ಲ, ಇದು 30 ವರ್ಷ ಇವರಿಗೆ ಲೀಸ್ ಕೊಟ್ಟಿಂತ ಸೈಟ್. ಇದು 8,58,000 ರೂಪಾಯಿದಾಗ ಅಷ್ಟೇ ಇವ್ರಿಗೆ 2005ದಾಗ ಇವ್ರಿಗೆ ಸೈಟ್ ಅಲಾಟ್ಮೆಂಟ್ ಆಗಿದೆ. ಇವತ್ತು MG ರೋಡ್ದಾಗ 17,000 ಚಿಲ್ಲರ್ ಪ್ರಾಪರ್ಟಿ ಇವತ್ತು ಪರ್ಚೇಸ್ ಮಾಡಕ್ ಹೋದ್ರೆ ಇವತ್ತು ಕೋಟಿ ಗಂಟ್ಲೆ ಬೇಕು. ಇವತ್ತು 8,58,000ದಾಗ ಇವತ್ತು ಸಡಗಿ ಸಾಹೇಬರು ಏನವ್ರು ಕನಸಿಟ್ಟಿದ್ರು, ಬಡ ಮಕ್ಕಳಿಗೆ BDS ನಾವು ಕಲಿಸ್ಬೇಕು ಈ ಸೊಸೈಟಿ ತೆಳಗಂತ ಸಡಗಿ ಸಾಹೇಬ್ರದ್ದು ಒಂದು ಕನಸಿತ್ತು. ex-MP ಅವರು ಇವತ್ತು ಇದ್ದಂಥ ಟ್ರಸ್ಟ್ದಾಗ ಇದ್ದವರು ಇವತ್ತು ಲೂಟಿ ಮಾಡಕ್ ಹೋಗ್ತಾ ಇದ್ದಾರೆ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಮಾಡಕ್ಕೆ. ಇವತ್ತು ಬಡವ ಪಾಪ ಮುಸಲ್ಮಾನರ ಮಕ್ಕಳು ಪಾಪ ನೋಡ್ರಿ, ಬಡವ ನಮ್ಮ ಅಣ್ಣತಮ್ಮವ್ರು ಅವ್ರ ಬಿ ಜಾತಿ ನಾನು ಮಾತಾಡ್ತಾ ಇಲ್ಲ. ಇವತ್ತು ಪಾಪ ಎಷ್ಟೋ ತಾಯಿ ತಂದಿ ಬಡವ ಮಕ್ಕಳು ಫೀಸ್ ಕಟ್ಟಕ್ಕಾಗಲ್ಲ ನಮ್ಮ ಭಾಗದಾಗ. ಇವತ್ತು ಅಂಥವ್ರಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕಾಗಿತ್ತು, ಕೊಡ್ತಾ ಇಲ್ಲ. ಇವತ್ತು ನಾವು CA ಸೈಟ್ ನಾವು ಯಾವುದೇ ತಗೋಬೇಕಂತ ಹೋದಾಗ ಇವತ್ತು CA ಸೈಟ್ ವ್ಯಾಲ್ಯೂ ಏನಿದೆ ಅಂದರೆ ಕೋಟಿ ಗಂಟೆ ಇವತ್ತು CA ಸೈಟ್ ವ್ಯಾಲ್ಯೂ ಇದೆ.
ಇದೇ 17,000 ಚಿಲ್ಲರ್ CSI ಇವತ್ತಿನ ಡೇಟ್ದಾಗ ಬೇರೆ ಲೇಔಟ್ದಾಗ ಖಾಲಿ ಇದ್ದಿದ್ದು ನಾವು ಹೋಗಿ ಕೇಳಬೇಕಂದ್ರೆ JD-ದಾಗ ಎಷ್ಟಿದೆ ಗೊತ್ತಿದೆ ನಾನು ನಿಮಗೆ, 1,70,00,000 ರೂಪಾಯಿ 30 ವರ್ಷ ಲೀಸ್ ಕೊಡೋಕೆ ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. 1,70,00,000. ಇಲ್ಲಿ 8,58,000 ರೂಪಾಯಿದಾಗ ಇವ್ರಿಗೆ ಬಿಡುಗಡೆ ಆಗಿದೆ. ಅಲಾಟ್ಮೆಂಟ್ ಆಗಿದ್ದ ಕಾಪೀಸ್ನು ಇದೆ ನಮ್ಮ ಹತ್ರ, ಎಲ್ಲ ಡಾಕ್ಯುಮೆಂಟ್ ವಿತ್ ದಾಖಲೆ ನಾನು ಮಾತಾಡ್ತಾ ಇದ್ದೀನಿ, ದಾಖಲೆ ಇಲ್ಲಾರ್ದು ನಾನು ಮಾತಾಡಲ್ಲ. ಅಲಾಟ್ಮೆಂಟ್ ಆಗಿದೆ ಇವರಿಗೆ, ಅಲಾಟ್ಮೆಂಟ್ ಕಾಪಿ ಇದೆ. ಇಲ್ಲಿ ಆಲ್ರೆಡಿ ಇಲ್ಲಿ ಬರೆದಿದ್ದಾರೆ ನೋಡಿ, ಇವರಿಗೆ ಆಗಿದೆ 8 ಲಕ್ಷ ಚಿಲ್ಲರ್ದಾಗ ಇವರಿಗೆ ಅಲಾಟ್ಮೆಂಟ್ ಆಗಿದೆ. ಇದು ಅಲಾಟ್ಮೆಂಟ್ ಕಾಪಿ. ಇದು ಇವತ್ತು ಕಮ್ಮಿ ರೊಕ್ಕದಾಗ ನೀವು ಇದು CSI ಅಲಾಟ್ ಮಾಡ್ಕೋತೀರಿ. 20 ವರ್ಷ ಮುಗ್ದಿದೆ, ಆಲ್ರೆಡಿ ಟೈಮ್ ಪೀರಿಯಡ್ ಮುಗ್ದಿದೆ, ಇನ್ನು 10 ವರ್ಷ ಉಳಿದಿದೆ. 20 ವರ್ಷ ಆದ್ಮೇಲೆ ನೀವು ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದು ಹಾಕಕ್ ಹೋಗ್ತೀರಿ. ಇವತ್ತು ಏನ್ ನಡೀತದೆ ಕಲಬುರಗಿದಾಗ, ಕಾನೂನು ಅಂಜಿಕಿಲ್ಲ ಇವ್ರಿಗೆ. ಏನಂದ್ರೆ ನಮ್ಮಿಂದ ಮಂತ್ರಿಗಳಿದ್ದಾರೆ, MLA ಅಂದ್ರೆ ಯಾವ ಮಂತ್ರಿ ಯಾವ MLA ಕಾನೂನು ಬಿಟ್ಟು ಮಾಡ್ತೀರೇನ್ರಿ ಕೆಲಸ ನೀವು? ನಾನು ಕೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಇವತ್ತ ಇದ್ರ ಮೇಲೆ ಜಿಲ್ಲಾ ಅಧಿಕಾರಿಗಳು ಕ್ರಮ ತಗೋಬೇಕು, JD ಕಮಿಷನರ್ ಅವರು ಇದ್ರ ಮೇಲೆ ಕ್ರಮ ತಗೋಬೇಕಂತ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ.